ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಜಪೂತ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತಿ ಉತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ರಾಜಪೂತ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತಿ ಉತ್ಸವದ ಅಂಗವಾಗಿ ಎಲ್ಲ ಹಿಂದೂ ಸಹೋದರರು ಮತ್ತು ಸಹೋದರಿಯರ ನೇತೃತ್ವದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ಜಿಯವರ ಭವ್ಯ ಮೂರ್ತಿಯ ಅದ್ಧೂರಿ ಮೆರವಣಿಗೆಯು ಬುಧವಾರ ದಿನಾಂಕ 17ನೇ ಜೂನ್ 2026ರಂದು ಸಂಜೆ 5 ಗಂಟೆಗೆ ಗುರು ಮಹಾರಾಜ್ ಮಠದಿಂದ ಪ್ರಾರಂಭವಾಗಿ ಪ್ರಕಾಶ್ ಟಾಕೀಸ್, ಲೋಹಾರ್ ಗಲ್ಲಿ, ಹುಮ್ನಾಬಾದ್ ಬೇಸ್, ಚೌಕ್ ಪೊಲೀಸ್ ಸ್ಟೇಷನ್ ಮಾರ್ಗವಾಗಿ ಶಹಾ ಬಜಾರ್ ನಾಕಾದಿಂದ ಅನಂತಶಯನ ದೇವಸ್ಥಾನದವರೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಮಾಹಿತಿ ಹಕ್ಕು ಆಯೋಗ ಕಲ್ಯಾಣ ಕರ್ನಾಟಕದ ಮಾನ್ಯ ಆಯುಕ್ತರಾದ ವೆಂಕಟ್ ಸಿಂಗ್ ಜಯಂತಿಯ ಕುರಿತು ಮಾತನಾಡಿದರು. ರಾಜೇಶ್ ಪಾಂಡೆ ಹಾಗೂ ಭವಾನಿ ಸಿಂಗ್ ಅವರು ಸಹ ಮಾತನಾಡಿದರು. हिंदुस्तान के सभी नागरिक को और बोले तो जनता के लिए एक खुशी की भावना है कि वीर शिरोमणि महाराणा प्रताप सिंह की 486वीं जयंती मना रहे हैं और हमारे को बड़ी खुशी लगती है कि देश के लिए उन्होंने अपनी जान, अपना हर कोई त्याग करे सो है, उनकी पूरी खानदान त्याग करे सो है. इसीलिए आज उसकी वजह से हम ये कर रहे हैं कि आप सबको महाराणा प्रताप जयंती के हार्दिक शुभकामनाएं. आज देखो साहब, हमारे गुलबर्गे से हम यहाँ से निकल कर यहाँ से जाके हम किराना बाजार, चौक, नाका और शाह बाजार सभी गुलबर्गा राजपूत समाज के बुजुर्गों और साथियों को पहले मैं धन्यवाद देना चाहता हूँ कि शुभ अवसर पर मुझे आमंत्रित किया है. मैं उसका धन्यवाद करता हूँ. आज पूरी इस देश की बड़ी गौरव की बात है कि महाराणा प्रताप सिंह राजपूत का एक बड़ा महान देशभक्त है. उन्होंने देश रक्षा के लिए अपना प्राण त्याग करे हैं और देश के एकता और अखंडता बचाने के लिए उन्होंने जो अपने रजवाड़ में जो किए हैं वो सभी अब इतिहास है. लेकिन अभी हम जो राजपूत है इस भारत देश में एवं कर्नाटक में और गुलबर्गे में और सारी कर्नाटक में हमने हमारे क्या राणा प्रताप सिंह जी की क्या शौर्य, साहस, जो मार्गदर्शन थे उसी मार्गदर्शन पे हम चलना बहुत जरूरी है. और हम सब इकट्ठा होकर हर साल हम ऐसा जयंती मनाना बहुत जरूरी है. इसकी वजह से अब सब इकट्ठा होकर ये आज जुलूस काट रहे हैं. उसका मैं ಶುಭಕಾಮನಾ ದೇತಾ ಹೂಂ. ರಾಜಪೂತ್ ಮಹಾಸಭಾದ ಅಧ್ಯಕ್ಷರಾದ ಸಂಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಇಂದು ನಾವು ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 486ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಈ ಶೋಭಾ ಯಾತ್ರೆ ಮೂಲಕ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಬಂದಂತ ಎಲ್ಲ ಕಲಬುರಗಿಯ ರಾಜಪೂತ್ ಹಾಗೂ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಇದು ಇಂದು ನಮ್ಮ ಶಹಾ ಬಜಾರ್ ನಾಕೆಯಿಂದ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಕಿರಾಣಾ ಬಜಾರ್ ಮುಖಾಂತರವಾಗಿ ಶಹಾ ಬಜಾರ್ ಸೇರುತ್ತದೆ. ಅದರಿಂದ ಎಲ್ಲ ಈ ಭಾಗವಹಿಸಿದಂತ ಎಲ್ಲ ಸಮಾಜದ ಬಂಧುಗಳಿಗೆ ಮಹಾರಾಣಾ ಪ್ರತಾಪ್ ಸಿಂಹ ಅವರ 480ನೇ ಜಯಂತಿ
ಶುಭಾಶಯ ಕೋರುತ್ತೇನೆ. ಧನ್ಯವಾದಗಳು. ಈ ಮೆರವಣಿಗೆಯಲ್ಲಿ ಸೋನು ಪಟೇಲ್, ಅನಿಲ್ ಸಿಂಗ್, ಪ್ರದೀಪ್ ಸಿಂಗ್, ಸಂಜಯ್ ಸಿಂಗ್, ಶೈಲೇಂದ್ರ ಸಿಂಗ್, ತೇನ್ ಸಿಂಗ್, ಕಿಶೋರ್ ಸಿಂಗ್, ಶಿವರಾಜ್ ಸಿಂಗ್, ಮಹೇಶ್ ಸಿಂಗ್, ಬಲರಾಮ್ ಸಿಂಗ್, ಬಲ್ಬೀರ್ ಸಿಂಗ್, ಪೃಥ್ವಿರಾಜ್ ಸಿಂಗ್, ಮಹೇಶ್ ಸಿಂಗ್, ಪ್ರವೀಣ್ ಸಿಂಗ್, ವೆಂಕಟ್ ಸಿಂಗ್, ಮಾಜಿ ಮಹಾಪೌರರಾದ ಪ್ರಮೋದ್ ತಿವಾರಿ, ಸಮಾಜದ ಮುಖಂಡರಾದ ರಾಜೇಶ್ ಪಾಂಡೆ, ಸೋನು ಪಾಠಕ್, ಅನಿಲ್ ಸಿಂಗ್, ಶೈಲೇಂದ್ರ ಸಿಂಗ್, ತೇನ್ ಸಿಂಗ್, ಕಿಶೋರ್ ಸಿಂಗ್, ಬಾಲಾಜಿ ತಿವಾರಿ, ಸಂಜಯ್ ಸಿಂಗ್ ಮಳಖೇಡ್, ಮಹೇಶ್ ಸಿಂಗ್, ಬೀರ್ಬಲ್ ಸಿಂಗ್, ಪ್ರತೀಕ್ ಶುಕ್ಲಾ, ಅನಂತ್ ಸಿಂಗ್, ಪ್ರದೀಪ್ ಸಿಂಗ್, ಕಾರ್ತಿಕ್ ಸಿಂಗ್ ಠಾಕೂರ್, ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್, ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ಶಿವರಾಜ್ ತಿವಾರಿ, ಮಹೇಶ್ ಸಿಂಗ್ ಠಾಕೂರ್, ಬಲರಾಮ್ ಸಿಂಗ್ ಖಜೂರಿ, ಪೃಥ್ವಿರಾಜ್ ತಿವಾರಿ, ದಶರಥ್ ಸಿಂಗ್, ಜಗದೀಶ್ ಠಾಕೂರ್, ರಣವೀರ್ ಸಿಂಗ್, ಬಲರಾಜ್ ತಿವಾರಿ, ರೋಹನ್ ತಿವಾರಿ, ಪ್ರಮೋದ್ ತಿವಾರಿ ಬಿರ್ಜೂರ್, ಬಜರಂಗ್ ಸಿಂಗ್ ಮಾಸ್ಟರ್ ತಿವಾರಿ, ಮಹಿಳಾ ಸಂಘದ ಅಧ್ಯಕ್ಷೆ ಅನಿತಾ ಸದ್ದಿವಾಲ್ ಸೇರಿದಂತೆ ಮಹಿಳಾ ಸಮಾಜದ ಮಹಿಳೆಯರು ಹಾಗೂ ಸಂಜಯ್ ಸಿಂಗ್, ಅಶೋಕ್ ಸಿಂಗ್, ಜೀತು ಮಹಾರಾಜ್, ರಾಮ್ ಅವಸ್ತಿ, ಕೃಪಾಲ್ ಸಿಂಗ್ ಠಾಕೂರ್, ಗುಲಾಬ್ ಸಿಂಗ್, ಮಾಸ್ಟರ್ ವಿಜಯ್ ಸಿಂಗ್ ಬಯಾಸ್, ವಿಕಾಸ್ ಪಾಠಕ್, ರಾಜೇಶ್ ಪಾಂಡೆ, ವಿಜಯ್ ಸಿಂಗ್ ಠಾಕೂರ್, ಪ್ರಮೋದ್ ತಿವಾರಿ, ಅನಿಲ್ ಸಿಂಗ್ ಹಜೇರಿ, ಪ್ರವೀಣ್ ತಿವಾರಿ, ಮೇಘರಾಜ್ ಅವಸ್ತಿ, ಪ್ರದೀಪ್ ತಿವಾರಿ, ಬಾಲರಾಜ್ ತಿವಾರಿ, ಸುಜಿತ್ ಮಿಶ್ರಾ, ನರೇಶ್ ತಿವಾರಿ, ಬಿರ್ಜು ತಿವಾರಿ, ಹರೀಶ್ ಪಾಂಡೆ, ಸುಜಿತ್ ಮಿಶ್ರಾ, ಅನಂತು ತಿವಾರಿ, ಅಭಯ್ ಸಿಂಗ್, ವಿನೋದ್ ಸಿಂಗ್, ನಂದು ಚವಾಣ್, ಕರಣ್ ಗಾಹೇರ್ವಾರ್, ಶಂಕರ್ ಠಾಕೂರ್, ಮಹೇಶ್ ಸಿಂಗ್, ಸಂದೀಪ್ ಸಿಂಗ್ ಬಯಾಸ್, ನರೇಶ್ ದುಬೆ, ಅಲೋಕ್ ತಿವಾರಿ, ಆಕಾಶ್ ಠಾಕೂರ್, ಸನತ್ ತಿವಾರಿ, ಅಣ್ಣಾರಾಯ್ ಜವಳಿ, ಸುಮಿತ್ ದೀಕ್ಷಿತ್, ಪ್ರವೀಣ್ ಸಿಂಗ್, ತಿಲಕ್ ಠಾಕೂರ್, ಆಕಾಶ್ ಬಯಾಸ್, ವಿಕಾಸ್ ಪಟ್ಟೇದಾರ್, ಮಹೇಂದ್ರ, ಅಜಯ್ ಸಿಂಗ್, ಹರ್ಷ್ ತಿವಾರಿ, ಶರಣು, ಕಾರ್ತಿಕ್ ಬಯಾಸ್, ನಿತೀಶ್ ತಿವಾರಿ, ನರೇಶ್ ಪ್ರಸಾದ್ ದೂಬೆ, ಪ್ರಥಮ್ ಮಾನೆ, ರಿಷಿ, ಸುಭಾಷ್, ಶಿವಸಿಂಗ್ ಠಾಕೂರ್ ಸೇರಿದಂತೆ ರಜಪೂತ ಸಮಾಜದ ಇತರೆ ಅನೇಕ ಜನರು ಪಾಲ್ಗೊಂಡಿದ್ದರು. I know I should sleep, but the voices in my head go. I know I should sleep, but the voices in my head go. I know I should sleep, but the voices in my head go. I know I should sleep, but the voices in my head go. ಯಾದಗಿರಿ ಜಿಲ್ಲೆಯ ಶಹಾಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಡಾಕ್ಟರ್ ಶರಣಬಸಪ್ಪ ದರ್ಶನಾಪುರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಎಂದು ದೇವರ ಮೊರೆ ಹೋಗಿ ಶರಣಬಸಪ್ಪ ದರ್ಶನಾಪುರ್ ಅವರ ಅಭಿಮಾನಿ ಬಳಗದವರು ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕೈ ಶಾಸಕ ಶರಣಬಸಪ್ಪ ದರ್ಶನಾಪುರ್ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶರಣಬಸಪ್ಪ ದರ್ಶನಾಪುರ್ ಅಭಿಮಾನಿಗಳ ಬಳಗದ ವತಿಯಿಂದ ದೇವರ ಮೊರೆ ಹೋಗಲಾಯಿತು. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. 101 ತೆಂಗಿನಕಾಯಿ ಒಡೆದು ದರ್ಶನಾಪುರ್ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ನೀಡುವಂತೆ ಈ ಮೂಲಕ ಒತ್ತಾಯಿಸಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಡಾಕ್ಟರ್ ಶರಣಬಸಪ್ಪ ದರ್ಶನಾಪುರ್ ಅವರು 5 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿಯಾಗಿದ್ದು ಈಗ ಮತ್ತೊಮ್ಮೆ ಮಂತ್ರಿ ಸ್ಥಾನ ನೀಡುವಂತೆ ಅಭಿಮಾನಿಗಳು ದೇವರ ಮೊರೆ ಹೋದರು. ಮೊದಲಿಗೆ ಗರ್ಭಗೃಹದಲ್ಲಿ ಶ್ರೀ ಶರಣಬಸವೇಶ್ವರರ ಮೂರ್ತಿಯ ಹತ್ತಿರ ಡಾಕ್ಟರ್ ಶರಣಬಸಪ್ಪ ದರ್ಶನಾಪುರ್ ಅವರ ಭಾವಚಿತ್ರವನ್ನು ಇಟ್ಟು ಶರಣಬಸವೇಶ್ವರರಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ಡಾಕ್ಟರ್ ಶರಣಬಸಪ್ಪ ದರ್ಶನಾಪುರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ 101 ತೆಂಗಿನಕಾಯಿ ಒಡೆಯುವ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ್ ದೊಡ್ಡಮನಿ, ಸಂತೋಷ್ ರೆಡ್ಡಿ ಗೂಗಲ್, ಮಹೇಶ್ ಹೊಸೂರ್ಕರ್, ಶರಣ ರೆಡ್ಡಿ, ವಿಶ್ವ ಕಾಮರೆಡ್ಡಿ, ಬಿಎಸ್ ರೆಡ್ಡಿ ಶಹಾಪುರ್, ಬಸವರಾಜ್ ಹಾಗರಗುಂಡಗಿ, ವಿಶಾಲಾಕ್ಷಿ ಕರಡಿ, ನಾರಾಯಣ ರೆಡ್ಡಿ ಬಿಕೆ, ಮಲ್ಲಾರೆಡ್ಡಿ ಸಾಹುಕಾರ್, ವೆಂಕಟರೆಡ್ಡಿ ಕೋಡ್ಲಾ, ನಾಗರೆಡ್ಡಿ, ಶಂಕರ್ಲಿಂಗ್ ಬೋಳ್ಶೆಟ್ಟಿ, ಗಣಪತಿ ರೆಡ್ಡಿ, ಶಿವಾನಂದ್ ಶಹಾಬಾದ್, ಶಾಂತರೆಡ್ಡಿ ಪೇಟ್ಶಿರೂರ್, ಮಲ್ಲಿನಾಥ್ ಮುನ್ನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವೆಲ್ಲರೂ ಶರಣಬಸಪ್ಪ ದರ್ಶನಾಪುರ ಸಾಹೇಬರ ಅಭಿಮಾನಿಗಳ ವತಿಯಿಂದ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜಾ ಮಾಡುವ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ ನಮ್ಮ ದರ್ಶನಾಪುರ ಸಾಹೇಬರಿಗೆ
ಸಚಿವ ಸ್ಥಾನವನ್ನು ಸಿಗಬೇಕಾಗಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧೀಮಂತ ನಾಯಕರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಈಗ ಆಲ್ರೆಡಿ ನಮ್ ಸಾಹೇಬರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏಬಲ್ ಇದ್ರು. ಅವರು ಅದು ಕೊಡ್ಬೇಕಿತ್ತು. ಕಾರಣಾಂತರದಿಂದ ನಮ್ಗೆಲ್ಲರಿಗೂ ನಿರೀಕ್ಷೆ ಇತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ನಮ್ ಸಾಹೇಬ್ರಿಗತ್ತ. ಕಾರಣಾಂತರಗಳಿಂದ ಕೈ ತಪ್ಪಿದೆ. ಹೀಗಾಗಿ ಈಗ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೈ ತಪ್ಪಲ್ಲ. ನಮಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಹಿಂದೆನೂ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು, ಈಗ ಮುಂದ್ ಬರುವ ದಿನಗಳಲ್ಲೂ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆಂಬ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ಹಾಗಾಗಿ ನಾವು ಇಷ್ಟೇ ಮಾಡಿ ವಿನಂತಿ ಮಾಡ್ಬೋದು. ನಮ್ಮ ಕಲಬುರಗಿಯ ಆರಾಧ್ಯ ದೇವರಾದಂತಹ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ನಾವೆಲ್ಲರೂ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ಮಾಡ್ಕೊಂಡಿದೀವಿ. ಇದರಲ್ಲಿ ಹೋಗಿ ಅದಕ್ಕಾಗಿ ಇಲ್ಲಿ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸುವ ಮೂಲಕ ಇವತ್ತು ನಾವು ನಮ್ಮ ಮಾಧ್ಯಮದ ಮೂಲಕ ಇವತ್ತು ನಮ್ಮ AICC ಅಧ್ಯಕ್ಷರಿರ್ಬೋದು, ಇವತ್ತು KPCC ಅಧ್ಯಕ್ಷರಿರ್ಬೋದು, ಅಥವಾ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರು ಇರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ಕೋತೀವಿ. ಈ ಭಾಗದ ಒಬ್ಬ ಹಿರಿಯ ಸಚಿವರು, ಸುಮಾರು 5 ಬಾರಿ ಶಾಸಕರಾಗಿದೆ, 3 ಬಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಉಳ್ಳತಕ್ಕಂತ ಒಬ್ಬ ರಾಜಕಾರಣಿ, ಇವತ್ತು ಬಹಳ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂತಹ ದರ್ಶನಾಪುರ ಸಾಹೇಬರಿಗೆ ತಾವು ಈ ಸಾರಿ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತಕ್ಕಂತ ಒಂದು ಒತ್ತಾಯ ಅನ್ನೋದ ಅವರ ಅಭಿಮಾನಿಗಳಾಗಿ ನಾವು ತಮ್ಮಲ್ಲಿ ಮಾಡ್ತೀವಿ. ತಾವು ಮಾಡ್ತೀರಾ ಅಂತಕ್ಕಂಥ ಭರವಸೆ ಕೂಡ ಇದೆ. ಅದು ಕೂಡ ನಾವು ಕೂಡ ತಮಗೆ ಮೊದಲನೇ ಪಟ್ಟಿಯಲ್ಲೇ ತಾವು ಮಾಡ್ತೀರಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು. ಆದ್ರೆ ಕೆಲವೇ ಮಂತ್ರಿಗಳಿಗೆ ಸ್ಥಾನ ಕೊಟ್ಟಿದ್ರಿಂದ ಅವರಿಗೆ ಅದ್ರಲ್ಲಿ ಅವಕಾಶ ಸಿಕ್ಕಿಲ್ಲ. 2ನೇ ಪಟ್ಟಿಯಲ್ಲಿ ಆದ್ರೂ ಕೂಡ ಅವರಿಗೆ ತಾವು ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಅವರ ಅಭಿಮಾನಿಗಳಾಗಿ ಇವತ್ತು ಎಲ್ಲ ನಾಯಕರಿಗೆ ಮನವಿ ಮಾಡ್ಬೋದು. ಹಾಗೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅನ್ನೋದು ಗುರುಮಠಕಲ್ ಎದ್ದು ನಮ್ಮ ಯಾದಗಿರಿ ಜಿಲ್ಲಾ ಮಂತ್ರಿಗಳಾಗಿ ಶರಣಬಸಪ್ಪ ದರ್ಶನಾಪುರ ಅವರು 3 ವರ್ಷಗಳ ಸತತವಾಗಿ ಕೆಲಸ ಮಾಡಿ ಬಹಳಷ್ಟು ಡೆವಲಪ್ ಮಾಡಿದ್ರು. ಶಾಪೂರ್ ಒಂದೇ ಮಾಡಿಲ್ಲ, ಅದ್ರ ಜೊತೆಯಲ್ಲಿ ಯಾದಗಿರಿ ಜೊತೆಯಲ್ಲಿ ಗುರುಮಠಕಲ್ ತಾಲೂಕು ಸಹ ಅವರು MLA ಇಲ್ಲ ಅಂದ್ರೆ ಪರವಾಗಿಲ್ಲ, ಬಹಳಷ್ಟು ಅನುದಾನ ಕೊಟ್ಟು ಅಲ್ಲಿ ಅಭಿವೃದ್ಧಿ ಪರಿಸರ ಮತ್ತೆ ಅವರೇನು 3 ವರ್ಷಗಳ ಸತತವಾಗಿ ಕೆಲಸ ಮಾಡ್ಯಾರ. ಅವ್ರು ಮುಂದಿನ ಇನ್ನೊಂದು ನಮ್ದು ವಿನಂತಿ ಏನಂದ್ರೆ, ಈ ದರ್ಶನಾಪುರ ಸಾಹೇಬರಿಗೆ ಒಂದ್ ವೇಳೆ ಯಾದಗಿರಿ ಜಿಲ್ಲಾಲಿಂದ ಮಂತ್ರಿ ಬಿಟ್ರೆ ಯಾದಗಿರಿ ಪ್ರಾತಿನಿಧ್ಯ ಇರೋದಿಲ್ಲ. ಆದ್ದರಿಂದ ದಯಮಾಡಿ ನಾವೇನಂದ್ರೆ ಮುಖ್ಯಮಂತ್ರಿಗಳಾದ ನಮ್ಮ ಶಿವಕುಮಾರ್ ಸರ್ಗೂ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ, AS ಅಧ್ಯಕ್ಷರಾದ ಶ್ರೀ ಮತ್ತೆ ಸಿದ್ದರಾಮಯ್ಯ ಅವರಿಗೂ, ಮತ್ತೆ ಅಧ್ಯಕ್ಷರಾದ ಈಗ ಪ್ರೆಸಿಡೆಂಟ್ ಅಧ್ಯಕ್ಷರಾದ ಎಲ್ಲರಿಗೂ ನಾವು ಹೃತ್ಪೂರ್ವಕ ಎಲ್ಲಾ ನಮ್ಮ ಶರಣಬಸಪ್ಪ ದರ್ಶನಾಪುರ ಅಭಿಮಾನ ಬಳಗದಿಂದ ಮತ್ತೆ ಯಾದಗಿರಿ ಜಿಲ್ಲೆಯ ವತಿಯಿಂದ ನಾವು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಪ್ರಾತಿನಿಧ್ಯ ಕೊಟ್ಟು ಯಾದಗಿರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವಾಗ ತಮ್ಮಲ್ಲಿ ವಿನಂತಿ ಮಾಡಿ ತಾವು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಏನಾದ್ರು ಕೊಟ್ಟು ಒಳ್ಳೆ ರೀತಿಯಿಂದ ತಾವು ಸಹಕರಿಸಿ ಅವರಿಗೆ ಮಿನಿಸ್ಟರ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯ ಕುರಿತು ಇಂದು ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಚೇರಿಯ ಆವರಣದಲ್ಲಿ ವಿದ್ಯುತ್ ಕ್ಷೇತ್ರವು ಖಾಸಗೀಕರಣವಾಗುತ್ತಿರುವ ಬಗ್ಗೆ ಹಾಗೂ 150 ಕಿಲೋವ್ಯಾಟ್ ವರೆಗೆ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಬೇಡವೆಂದು ಆದೇಶ ಹೊರಡಿಸಿರುವ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಇಂಧನ ಇಲಾಖೆಯಿಂದ ಎಲ್ಲ ಎಸ್ಕಾಂ ಕಂಪನಿಯ ಮುಖ್ಯ ವ್ಯವಸ್ಥಾಪಕರಿಗೆ ತ್ರಿಪುರಾ ಹಾಗೂ ರಾಜಸ್ಥಾನ ಮಾದರಿಯಲ್ಲಿ 150 ಕಿಲೋವ್ಯಾಟ್ ವರೆಗೆ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಬೇಕು ಅಥವಾ ಬೇಡವೆಂದು ತಾವುಗಳು ಸಲಹೆಯನ್ನು ಕೇಳುತ್ತೀರಿ. ರಾಜ್ಯದ ವಿದ್ಯುತ್ ಗುತ್ತಿಗೆದಾರರಿಂದ ಸಮಾಪನ ವರದಿ ಸಲ್ಲಿಸುತ್ತಾ ಬಂದಿದ್ದು, ಇನ್ನು ಮುಂದೆ ವಿದ್ಯುತ್ ಗುತ್ತಿಗೆದಾರರಿಂದ ಸಮಾಪನ ವರದಿ ಬೇಡ ಎಂದು ತಾವುಗಳು ಆಕ್ಷೇಪಣೆಯನ್ನು ಕೇಳುತ್ತಿದ್ದು, ಒಂದು ವೇಳೆ ತಾವುಗಳು ಈ ಒಂದು ನಿರ್ಧಾರವನ್ನು ಕೈಗೆತ್ತಿಕೊಂಡರೆ ಸಮಸ್ತ ಕರ್ನಾಟಕ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ನಿರ್ಧಾರದ ವಿರುದ್ಧವಾಗಿ ನಿಂತು ಉಗ್ರವಾದ ಪ್ರತಿಭಟನೆಯನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ರಾಜ್ಯದ ಇಂಧನ ಇಲಾಖೆಯವರಿಗೆ ರಾಜ್ಯದ ಸಮಸ್ತ ವಿದ್ಯುತ್ ಗುತ್ತಿಗೆದಾರರ ಕಡೆಯಿಂದ ಈ ಒಂದು ವಿಷಯವನ್ನು ಕೈಬಿಡುವಂತೆ ಕಳಕಳಿಯಿಂದ ವಿನಂತಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಅಯ್ಯನಗೌಡ ಪೊಲೀಸ್ ಪಾಟೀಲ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಧರ್ಮರಾಜ್ ಒಡೆಯರ್, ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಒಡೆಯರ್, ವಿದ್ಯುತ್ ಗುತ್ತಿಗೆದಾರರುಗಳಾದ ಪ್ರಶಾಂತ್ ಗಾಯಕ್ವಾಡ್, ಗಿರೀಶ್ ಕುಲಕರ್ಣಿ, ಸೈಯದ್ ಗೌಸ್ರಾಜ್, ಹೋರಿಟ್ ಸಮಿತಿ ವೈಸ್ ಚೇರ್ಮನ್ ಸಚಿನ್, ಅಮೂಲ್, ವಿಶ್ವ, ಸೂರ್ಯಕಾಂತ್, ವಿಶಾಲ್ ಧರ್ಮಿಂದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಯ್ಯನಗೌಡ ಪಾಟೀಲ್, ಜಂಟಿ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ರಿಜಿಸ್ಟರ್ಡ್ ಬೆಂಗಳೂರು, ಜಿಲ್ಲಾ ಸಮಿತಿ ಕಲಬುರಗಿ. ಇಂದು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಕರೆಯನ್ನು ಕೊಡುವುದು ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇದರ ಪ್ರಕಾರ KERC ಅವರು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಅಂತಕ್ಕಂಥ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನಿದೆ
ಅವರು ಒಂದು ಆಕ್ಷೇಪಣವನ್ನು ಕಲಿಸಲಿಕ್ಕೆ ಮೊನ್ನೆ ಒಂದು ನಮಗೆ ಒಂದು ಪತ್ರಿಕಾ ಇದರಲ್ಲಿ ಇದು ಕೊಟ್ಟಿದ್ದರು. ಈಗ ಟಾಟಾ ಪವರ್ಸ್ನವರು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ, ನಮ್ಮಲ್ಲಿಗೆ ಅರ್ಜಿಯನ್ನು ಕೋರಿದ್ದಾರೆ. ತಾವು ಇದಕ್ಕೆ ಆಕ್ಷೇಪಣೆಗಳಿದ್ದರೆ ಸಲಹೆಗಳಿದ್ದರೆ ಸಲ್ಲಿಸಿ ಅಂತೇಳಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಹಾಗೂ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ದರು. ಅದನ್ನು ನೋಡಿಕೊಂಡು ನಮಗೆ ಘಾಸಿ ಆಯಿತು. ಕಾರಣ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 5 ಕಂಪನಿಗಳಿದ್ದು 5 ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಗ್ರಾಹಕರ ಸೇವೆಯಲ್ಲಿ ವಿದ್ಯುತ್ತನ್ನು ಸರಬರಾಜು ಮಾಡುತ್ತಾ ಬಂದಿದ್ದು, ಯಾವುದೇ ಕುಂದು ಕೊರತೆ ಆಗದಂತೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಉತ್ತಮ ಸೇವೆಯನ್ನ ಹಾಗೂ ಸರ್ಕಾರದ ಏನು ಒಳ್ಳೆಯ ಕಾರ್ಯಕ್ರಮಗಳು ಇದಿವೆ, ಜನಕಲ್ಯಾಣಕಾರಿ ಕಾರ್ಯಕ್ರಮಗಳ ಬಗ್ಗೆ ಕೂಡ ಅನುಷ್ಠಾನವನ್ನ ಮಾಡಲಿಕ್ಕೆ ನಮ್ಮ ಎಲ್ಲ ಎಸ್ಕಾಂಗಳು ಅವು ತಾವು ತೊಡಗಿಸಿಕೊಂಡಿದ್ದಾವೆ. ಸರ್ಕಾರದ ಒಂದು ಕಾರ್ಯಕ್ರಮಗಳ ಜೊತೆಗೆ ಕಂಪನಿಯು ತನ್ನ ಒಂದು ದಿನನಿತ್ಯದ ಇದನ್ನು ಕೂಡ ಅದನ್ನ ವಹಿಸ್ತಾ ಇದೆ ಜವಾಬ್ದಾರಿಯನ್ನ. ಇಂಥ ಸಮಯದಲ್ಲಿ ಖಾಸಗೀಕರದವರು ಈ ಕಂಪನಿಗಳು 5 ಕಂಪನಿಗಳು ಇರ್ಲಕ್ಕಾಗಿ ಆದ್ರೂ ಕೂಡ ತಾವು ಕೂಡ ವಿದ್ಯುತ್ ಸರಬರಾಜು ಅಂದರೆ ಪ್ಯಾರಲಲ್ ಆಗಿ ಅಂದ್ರೆ ಅವರ ಜೊತೆಯಲ್ಲಿ ಇರ್ಲಕ್ಕಾಗಿ ತಾನು ಒಬ್ರು ಬಂದು ಇಲ್ಲಿ ಸೇವೆಯನ್ನ ಕೊಡ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತೇಳಿ KERC ಅವರಿಗೆ ಅರ್ಜಿ ಹಾಕಿದ್ದಾರೆ. ಅದು 23/6/2026 ಆಕ್ಷೇಪಣೆ ಸಲ್ಲಿಸಲಿಕ್ಕೆ KERC ಕೋರಿದೆ. ನಾವು ಈಗಾಗಲೇ ಎಲ್ಲ 5 ಕಂಪನಿಗಳ ಒಂದು ಸ್ಟಾಫ್ ವರ್ಕರ್ಸು, ರೈತರು, ಗ್ರಾಹಕರು ಹಾಗೂ ವಿದ್ಯುತ್ ಗುತ್ತಿಗೆದಾರರು ಎಲ್ಲರೂ ಕೂಡ ಇದಕ್ಕೆ ನಾವು ನಿರಂತರವಾಗಿ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವತಿಯಿಂದ ನಾವೆಲ್ಲ ರಿಪ್ರೆಸೆಂಟೇಟಿವ್ ಆಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಇದನ್ನು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೇವೆ. ಇವಾಗ ಜನ ಇದಕ್ಕೆ ಅವೇರ್ನೆಸ್ ಕೊಟ್ಟ ತಕ್ಷಣ ಜನನು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು. ನನ್ನ ವಿನಂತಿ ಇಷ್ಟೇ, ಇದು ಸರ್ಕಾರ ನಡೆಸ್ತಾ ಇರುವ ಈ 5 ಕಂಪನಿ ಎಸ್ಕಾಂ ಆಕ್ಟ್ 1955 ಬಿಫೋರ್ ನಾವು ಯಾವ ತರ ನಡ್ಸ್ಕೊಂಡಿದೀವಿ 2003 ಅಲ್ಲಿ ಇದೇ NDA ಸರ್ಕಾರ ಬಂದ ನಂತರ ಇದಕ್ಕೆ ಖಾಸಗೀಕರಣ ಮಾಡ್ಬೇಕಂತೇಳಿ 5 ಕಂಪನಿ ಬೇರೆ ಬೇರೆ ಕಂಪನಿ ಮುಖಾಂತರ ಇದಕ್ಕೆ ಒಂದು ಸ್ಟೆಪ್ ಲೈಸೆನ್ಸಿಯನ್ನು ಕೊಟ್ಟು ರನ್ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ಇಷ್ಟು ವರ್ಷ ನಾವು ಅದನ್ನು ಸಹಿಸ್ಕೊಂಡು ಬಂದಿದ್ದೀವಿ. ಇವಾಗ ಅವರು ಡೈರೆಕ್ಟ್ ಆಗಿ ಇದು ಅದಾನಿ, ಅಂಬಾನಿ ಮತ್ತೆ ಟಾಟಾ ಇಂತ ಒಂದು ಕಾರ್ಪೊರೇಟ್ ಕಂಪನಿ ಕೈಯಲ್ಲಿ ಕಾರೋಬಾರನ್ನು ಕೊಟ್ಟು ಜನರನ್ನು ಬಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರಕ್ಕೆ ಇದು ಜನಪರ ಸರ್ಕಾರ, ಜನಹಿತ ಸರ್ಕಾರ ಆಗಿರೋದ ಕಾರಣದಿಂದ ಈ ಸರ್ಕಾರ ಜನರಿಗೆ ಯಾವಾಗ್ಲೂ ಕೂಡ ಉಚಿತವಾಗಿ ಕೊಡ್ತಕ್ಕಂಥ ಸರ್ಕಾರ ಇದ್ರೂ ಕೂಡ ಇವಾಗ ಈ ಒಂದು ಟಾಟಾ ಕಂಪನಿಗೆ ಒಂದು ಲೈಸೆನ್ಸ್ ಇವರು ಕೊಡ್ಬೇಕು ಅಂತ ಇವ್ರು ಏನ್ ಕೇಳಿದ್ದಾರೆ, ಅದಕ್ಕೆ ಇವರು ತಿರಸ್ಕಾರ ಮಾಡಿ ಮೂಲೆ ಗುಂಪೆ ಮಾಡ್ಬೇಕಂತೇಳಿ ನನ್ನ ಸರ್ಕಾರಕ್ಕೆ ಒಂದು ಮನವಿ ಇದೆ. ಯಡ್ರಾಮಿ ತಾಲೂಕಿನ ಜಮಖಂಡಿ ಗ್ರಾಮದಲ್ಲಿ ನಕಲಿ ಸಫಾಯಿ ಕರ್ಮಚಾರಿಗಳಿಗೆ ಮಂಜೂರಾದ ಜಮೀನನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಜೈ ಕರ್ನಾಟಕ ಸೇನೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬೀಳವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮಖಂಡಿ ಗ್ರಾಮದಲ್ಲಿ 6 ಜನರು ನಕಲಿ ಸಫಾಯಿ ಕರ್ಮಚಾರಿ ಪ್ರಮಾಣ ಪತ್ರ ಪಡೆದು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಯೋಜನೆಯ ಅಡಿಯಲ್ಲಿ 1 ಎಕರೆ 5 ಗುಂಟೆ ಜಮೀನು ಮಂಜೂರು ಮಾಡಿ ನೋಂದಣಿ ಕಚೇರಿಯಲ್ಲಿ ನೋಂದಣಿಯಾಗಿದ್ದು, ಇದನ್ನು ಕೂಡಲೇ ರದ್ದುಗೊಳಿಸುವಂತೆ ಹಾಗೂ ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವಂತೆ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದತ್ತು H ಭಾಸಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎತ್ತಕ್ಕಾಗಿ ಹೋರಾಟ, ಯಡ್ರಾಮಿ ತಾಲೂಕಿನ ಅವ್ಯಾರು ನಡೆದ ತನಿಖೆ ಮಾಡಲೇಬೇಕು ಅವ್ಯಾರು ತನಿಖೆ ಮಾಡಲೇಬೇಕು ಬೇಕೇ ಬೇಕು. ಇವರ ಜವರ್ಗಿ ತಾಲೂಕದಲ್ಲಿ ಯಡ್ರಾಮಿ ತಾಲೂಕದಲ್ಲಿ ಸಫಾ ಕರ್ಮಚಾರಿ ಅಲ್ಲಿ ಇಬ್ಬರೇ ಅಂತ ಪಂಚಾಯತಿಯವರು ಕೊಟ್ಟಿದ್ದಾರೆ. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರ ಇವತ್ತು ಯಡ್ರಾಮಿ ತಾಲೂಕದಾಗ ಪಾಣಿದಾಗ ಬಿ ಸೇರಿಸಿದ್ದಾರೆ. ನಾನು ಪೈಲ ಅವಾಗ CO ಅವ್ರಿಗೆ ಮನವಿ ಕೊಟ್ಟಿನಿ, CO ಅವರು ಯಾವ್ದು ಕ್ರಮ ತಗೋತಿಲ್ಲ. DC ಅವ್ರಿಗೆ ಕೊಟ್ಟಿವಿ, ಯಾವ್ದು ಕ್ರಮ ತಗೊಂಡಿಲ್ಲ. ಇನ್ನತ್ತಕ CO ಅವ್ರ ಅಂದ್ರೆ ಇನ್ನತ್ತಕ ನಂಗೆ ರಿಪೋರ್ಟ್ ಅನ್ನ ಕೊಡ್ಬೇಕಲ್ಲ. CO ಅವರು ಇನ್ನತ್ತಕ ನನಗೆ ರಿಪೋರ್ಟ್ ಕೊಟ್ಟಿಲ್ಲ. ನಾ 15 ದಿವಸ ಆಯ್ತು ಹೋರಾಟ ಮಾಡಿಕೆಸಿ ಇಲ್ಲಿ ಜಿಲ್ಲಾ ಪಂಚಾಯತ್ದಾಗ ಇನ್ನತ್ತಕ ಕೊಟ್ಟಿದಲ್ಲ. ಮತ್ತ ಅಲ್ಲಿದವರು ಅಲ್ಲಿ ಸಫಾ ಕರ್ಮಚಾರಿ DM ಸರ್ಕಾರ ಇಬ್ಬರು ಕಲ್ತು ಅವೇರ್ ಮಾಡಿದ್ದಾರೆ. ಅಲ್ಲಿ ಏನದ ಪಾಣಿದಾಗ ಎಲ್ಲರಿಗೆ ಭೂ ಹಿಡಿತನದ ಜಮೀನು ಏನ ಅವ್ರಿಗೆ ಇದ್ರೊಳಗ ಪಾಣಿದಾಗ ಸೇರಿಸಿದ್ದಾರೆ.
ಅದು ಕೂಡಲೇ ಅವ್ರಿಗೆ ಮ್ಯಾಗ ತನಿಖೆ ಮಾಡ್ರಿ ಅಂತ ನಾನು ಸಿ ಅವ್ರಿಗೆ ಮನವಿ ಕೊಟ್ಟಿನಿ. ಇನ್ನತಕ ಮನವಿ ಸ್ಪಂದಿಸಿದಿಲ್ಲ ಸಿ ಅವರು. ಮತ್ತ ಡಿ ಸಿ ಅವ್ರಿಗೆ ಕೊಟ್ಟಿನಿ, ಡಿ ಸಿ ಅವ್ರು ಇನ್ನೂ ಸ್ಪಂದಿಸ್ತಿಲ್ಲ. ಮತ್ತ ಅಂತರಿಗೆ ಇತ್ತ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಮಾಡಿದ್ರು ಬಿ ಇವತ್ತು ಇನ್ನತಕ ಸಿ ಅವರು ತನಿಖೆ ಮಾಡಿದಿಲ್ಲ. ಮತ್ ಭ್ರಷ್ಟ ಅಧಿಕಾರಿಗಳಿಗೆ ತನಿಖೆ ಮಾಡಿಕೆ ಸಿ ಅವರು ಸೂಕ್ತ ಕ್ರಮ ತಗೊಂಡು ಅವ್ರು ಕೂಡಲೇ ಸಸ್ಪೆಂಡ್ ಮಾಡಂತ ಸಿ ಅವ್ರಿಗೆ ಮನವಿ ಮಾಡಿ. ಇನ್ನತಕ ಅವರು ಸಿ ಅವರು ಇನ್ನತಕ ನನಗ ವರದಿ ಕೊಟ್ಟಿಲ್ಲ. ಮತ್ ಇದ್ರೊಳಗ ಸಿ ಅವ್ರ ತನಿಖೆ ಇದ್ರೊಳಗ ಏನೋ ಮೇಲೆ ವಿಷಯ ಕಂಡು ಬಂದದ. ಇದ್ರೊಳಗ ಸಿ ಅವರು ತನಿಖೆ ಇದ್ರೊಳಗ ಸಾಯ್ಮೇಲರ್ ಅಂತ ಅದ, ಇದ್ರೊಳಗ ಲಗ್ಮಾನ್ ಅವರು ಮತ್ತು ಇದ್ರೊಳಗ ಎಲ್ಲಾ ಓಟು ತನಿಖೆ ಅದ. ಇದ್ರೊಳಗ ನಕಲಿ ಸೃಷ್ಟಿ ಮಾಡ್ಯಾರ. ಮತ್ ಇವ ಯಾರ ಡಿ ಎಂ ಅವ್ರ ಏನ್ ಮಾಡ್ಯಾರ, ಇದ್ರೊಳಗ ತನಿಖೆ ಮಾಡ್ಯಾರ ಡಿ ಎಂ ಅವ್ರ. ಇದ್ರೊಳಗ ಡಿ ಎಂ ಲಗ್ಮಾನ್ ಅಂತ ಇವನಿಗೆ ಸುಮಾರು ಡಿ ಸಿ ಅವ್ರಿಗೆ ಕೊಟ್ಟಿನಿ. ಇನ್ನತಕ ಕ್ರಮ ತಗೊಂಡ ಡಿ ಸಿ ಅವ್ರು ಬಿ. ಮತ್ ಸಿ ಅವ್ರಿಗೆ ಕೊಟ್ಟಿನಿ, ಮೊನ್ನೆ ಕೊಟ್ಟಿನಿ. ಇಲ್ಲ ಜಿಲ್ಲಾ ಪಂಚಾಯತ್ ಹೋರಾಟ ಮಾಡ್ಕೇಸ್ ಕೊಟ್ಟಿನಿ. ಇನ್ನತ ಸಹಿತ ಇವ ಕೆ ಸರ್ಕಾರ ಇವ ಬಿ ಮಾಡಿದಾರೆ. ಮತ್ ಪ್ರಾಣಿದಾಗ ಏನ್ ಮಾಡ್ಯಾರ, ಪ್ರಾಣಿದಾಗ ಸೇರ್ಸ್ಯಾರ 6 ಜನ ಪ್ರಾಣಿದಾಗ ಸೇರಿಸಿ 6 ಜನಗಲ್ಲ ಅಲ್ಲಿ ಯಾರು ಸಫಾ ಕರ್ಮಚಾರಿ ಅದಲ್ಲ, ಜಿಲ್ಲಾ ಪಂಚಾಯತ್ ಕೊಟ್ಟಾರ ನನಗ. ಇಬ್ರ್ಯಾರ ಸರ್ ನನಗ ಅಲ್ಲಿ ಸಫಾ ಕರ್ಮಚಾರಿ ಇಬ್ರ್ಯಾರ. ಮತ್ ಯಾರಿಲ್ಲ ಅಂದ್ರ ಯಡ್ರಮಿ ತಾಲೂಕದಾಗ ಪಂಚಾಯತ್ದಾಗ ಕೊಟ್ಟಿನ. ಯಾರು ಇನ್ನತಕ ಕ್ರಮ ತಗೊಂಡಿಲ್ಲ. ಮತ್ತೆ ಸಿ ಅವ್ರ ತಗೋಬೇಕಲ್ಲ ಕ್ರಮ, ಇನ್ನತಕ ಯಾಕೆ ತಗೊಂಡಿಲ್ಲ ನನಗ. ಇದ್ರೊಳಗ ಸಿ ಅವ್ರ ಇದ್ರೊಳಗ ಭ್ರಷ್ಟ ಅಧಿಕಾರಿಗಳಿಗೆ ತನಿಖೆ ಮಾಡಬೇಕು, ಇದ್ರೊಳಗ ಸುತ್ತ ಕ್ರಮ ತಗೋಬೇಕು. ಇದ್ರೊಳಗ ಸಿ ಅವರು ಇದ್ರೊಳಗ ಸಿ ಅವರು ಶಾಮೀಲರ್ ಅಂತ ಕಂಡು ಬಂದದ, ಮೇಲ್ಕಿನ ವಿಷಯಕ್ಕೆ ಕಂಡು ಬಂದದ. ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅಭಿಮಾನಿ ಬಳಗ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಶರಣಬಸಪ್ಪ ದರ್ಶನಾಪುರ್ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಲಾಯಿತು. ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅಭಿಮಾನಿಗಳ ಬಳಗ ಕಲಬುರಗಿಯ ವತಿಯಿಂದ ಶರಣಬಸಪ್ಪ ದರ್ಶನಾಪುರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ್ ದೊಡ್ಡಮನಿ, ಸಂತೋಷ್ ರೆಡ್ಡಿ ಗೂಗಲ್, ಮಹೇಶ್ ಹೊಸೂರ್ಕರ್, ಶರಣ ರೆಡ್ಡಿ, ವಿಶ್ವ ಕಾಮರೆಡ್ಡಿ, ಬಿಎಸ್ ರೆಡ್ಡಿ ಶಹಾಪುರ್, ಬಸವರಾಜ್ ಹಾಗರಗುಂಡಗಿ, ವಿಶಾಲಾಕ್ಷಿ ಕರಡಿ, ನಾರಾಯಣ ರೆಡ್ಡಿ ಬಿಕೆ, ಮಲ್ಲಾರೆಡ್ಡಿ ಸಾಹುಕಾರ್, ವೆಂಕಟರೆಡ್ಡಿ ಕೋಡ್ಲಾ, ನಾಗರೆಡ್ಡಿ, ಶಂಕರ್ಲಿಂಗ್ ಬೋಳ್ಶೆಟ್ಟಿ, ಗಣಪತಿ ರೆಡ್ಡಿ, ಶಿವಾನಂದ್ ಶಹಾಬಾದ್, ಶಾಂತರೆಡ್ಡಿ ಪೇಟ್ ಶಿರೂರ್, ಮಲ್ಲಿನಾಥ್ ಮುನ್ನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶರಣಬಸಪ್ಪ ದರ್ಶನಾಪುರ್ ಸಾಹೇಬ್ರವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಾಗಿ ನಮ್ಮೆಲ್ಲರ ಕೋರಿಕೆ ಮತ್ತು ವಿನಂತಿ ಇದೆ. ಈಗಾಗಲೇ ಸಾಹೇಬರು 3 ಬಾರಿ ಸಚಿವರಾಗಿ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರನ್ನೂ ತಮ್ಮ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರು ಭೇದ ಭಾವ ಇರಲಾರ್ದೆ ಎಲ್ಲರನ್ನೂ ಸಪೋರ್ಟ್ ಮಾಡಿ ಯುವಕರನ್ನು ಮೇಲ್ಪಡೆಯಾಗಿ ಯುವಕರನ್ನು ಬಹಳ ಸಪೋರ್ಟ್ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕಾಗಿ. ಈಗಾಗಲೇ ಕಲ್ಯಾಣ ಕರ್ನಾಟಕ ಹಾಗೂ ನಮ್ಮ AICC ಅಧ್ಯಕ್ಷರಾದ ಮತ್ತು ಧೀಮಂತ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನೂತನವಾಗಿ KPCC ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿರುವ BK ಹರಿಪ್ರಸಾದ್ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ಕೊತೀನಿ. ಪಕ್ಷ ಸಂಘಟನೆಗಾಗಿ ಹಾಗೂ ಅಭಿವೃದ್ಧಿಗಾಗಿ, ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮ ದರ್ಶನಾಪುರ ಸಾಹೇಬರು ಕ್ಯಾಬಿನೆಟ್ನಲ್ಲಿ ಇರೋದು ಬಹಳ ಮುಖ್ಯವಾಗಿದೆ ಎಂದು ನಮ್ಮೆಲ್ಲರ ಕೋರಿಕೆ ಇದೆ. ಹಾಗೆ ಈಗ ನಮ್ಮ ಸಾಹೇಬರು ಸಾಕಷ್ಟು ಕೆಲಸ, ಬಹಳಷ್ಟು ಉದಾಹರಣೆಗಳಿದೆ. ಈಗಾಗಲೇ ಬಹಳ ಗಣ್ಯ ವ್ಯಕ್ತಿ ಹಾಗೂ ಉದ್ಯಮಿದಾರರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಮ್ಮ ಸತೀಶ್ ವಿ ಗುತ್ತೇದಾರ್ ಸಾಹೇಬರಾಗಿರ್ಬೋದು, ಗಿರಿಜಾ ಶಂಕರ್ ಶೆಟ್ಟಿ ಸಾಹೇಬರಾಗಿರ್ಬೋದು, ಕಾಮರೆಡ್ಡಿ ಸಾಹೇಬರಾಗಿರ್ಬೋದು ಹಾಗೂ ನಮ್ಮ ವಿಕ್ರಮ್ ಸಿದ್ದರೆಡ್ಡಿ ಸಾಹೇಬರು ಅವ್ರನ್ನೂ ನಮಗೂ ಫೋನ್ ಕರೆ ಮೂಲಕ ನಮ್ಮನ್ನು ಮಾತಾಡಿ ಕಾರಣಾಂತರಗಳಿಂದ ಅವರಿಗೆ ಬರೋದಾಗ್ಲಿಲ್ಲ, ಅವ್ರು ಡೆಲ್ಲಿದೇನೋ ಫ್ಲೈಟ್ ಇದೆ ಅಂತೆ, ಎಲ್ಲರೂ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಹೀಗಾಗಿ ಇದು ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva,
where ancient wisdom meets modern wellness. ಕರ್ನಾಟಕ ನೇಕಾರ ಸಮುದಾಯದ ಜನಾಂಗೀಯ ಅಧ್ಯಯನದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ನೇಕಾರ ಸಮುದಾಯದ ಜನಾಂಗೀಯ ಅಧ್ಯಯನದ ಕುರಿತು ಪರಿಶೀಲನೆ ನಡೆಸಲು ತಾವು ಕಲಬುರಗಿ ಜಿಲ್ಲೆಗೆ ಆಗಮಿಸಿರುವುದಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಮಾನವಶಾಸ್ತ್ರ ವಿಭಾಗದ ದತ್ತಾಂಶ ಸಂಗ್ರಹಕರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನೇಕಾರ ಮತ್ತು ಅದರ ಉಪ ಪಂಗಡಗಳ ಕುಶಲಶಾಸ್ತ್ರೀಯ ಅಧ್ಯಯನ, ಸಂಶೋಧನಾ, ಸಂದರ್ಶನ, ಪ್ರವಾಸ ನಡೆಸುವುದರ ಮೂಲಕ ಸರಕಾರದಿಂದ ನೇಕಾರ ಸಮುದಾಯಕ್ಕೆ ತಲುಪುತ್ತಿರುವ ಯೋಜನೆಗಳ ಕುರಿತು ಮಾಹಿತಿ ಸಂಗ್ರಹಿಸಲಾಗುವುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಮಾನವಶಾಸ್ತ್ರ ವಿಭಾಗದ ದತ್ತಾಂಶ ಸಂಗ್ರಹಕರಾದ ಡಾಕ್ಟರ್ ಬಸವರಾಜ್ ಯು, ಶ್ರುತಿ ಕಮತಾರ್, ಕೌಶಲ್ಯ ಆರ್ ಗಂದಿಗೌಡರ್, ಶಂಭುಲಿಂಗ ಎ ಬೆಣ್ಣೂರ್, ಕಾವೇರಿ ಅಜ್ಜಣ್ಣನವರ್ ಸೇರಿದಂತೆ ಡಾಕ್ಟರ್ ಬಸವರಾಜ್, ಮಾನವಶಾಸ್ತ್ರ ಅಧ್ಯಯನ ಮುಖ್ಯಸ್ಥರಾದ HOD ಪ್ರೊಫೆಸರ್ ಟಿ ಬಸವನಗೌಡ, ಧಾರವಾಡ ವಿಶ್ವವಿದ್ಯಾಲಯದ ಸಂಯೋಜಕರಾದ ಡಾಕ್ಟರ್ ಆರತಿ ಹತ್ತಿಹೋಳ್, ಕೌಶಲ್ಯ, ಶ್ರುತಿ, ಕಾವೇರಿ, ಸಮಾಜದ ಮುಖಂಡರಾದ ಅಡ್ವೊಕೇಟ್ ವಿನೋದ್ ಜನವೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತ. ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಮತ್ತು ಉಪಪಂಗಡಗಳ ಸಂಬಂಧಪಟ್ಟ ಕುಲಶಾಸ್ತ್ರೀಯ ಅಧ್ಯಯನ ಸಮೀಕ್ಷೆ ಮಾಡ್ತಾ ಇದೀವಿ. ನಾವು ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈ ದಿನ ಆಗಮಿಸಿದ್ದು, ಇಲ್ಲಿ ನೇಕಾರ ಮತ್ತು ಉಪಪಂಗಡಗಳಾದ ನೇಕಾರ, ತೊಗಟವೀರ ಕ್ಷತ್ರಿಯ, ಕುರಿನ ಶೆಟ್ಟಿ, ಪದ್ಮಸಾಲಿ, ಪಟಸಾಲಿ, ಹಟಗಾರ್, ಸೆಗುಂದರ್, ಸೊಗಳಿಗಾರ್, ಶೆಟ್ಟಿಗಾರ್, ಜೇಡರ್ ಈ ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರ ಸ್ಥಿತಿ ಮತ್ತೆ ಆ ಕುಲದ ಅಧ್ಯಯನವನ್ನು ಮಾಡಲು ಈ ತಂಡ, ನಮ್ಮ ರಿಸರ್ಚ್ ತಂಡ ಇಲ್ಲಿಗೆ ಆಗಮಿಸಿದೆ. ಈ ತಂಡಕ್ಕೆ ಸಮುದಾಯದ ಎಲ್ಲರೂ ಸಹಕಾರ ಕೊಡ್ಬೇಕಂತ ಇದು ಮುಖ ತಿಳಿಸ್ತೇವೆ ಸರ್. ಅವರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿನ ತಿಳಿಸ್ಕೊಡ್ಬೇಕು ಸರ್. ಹೇಗಿದೆ ಆ ನೇಕಾರಿಕ ವೃತ್ತಿಯಿಂದ ಹೇಗಿದೆ, ಅವರು ಅಭಿವೃದ್ಧಿ ಆಗಿದಾರೋ, ಅಭಿವೃದ್ಧಿ ಆಗಿಲ್ವಾ, ಅಭಿವೃದ್ಧಿ ಆಗಕ್ಕೆ ಏನ್ ಬೇಕು ಸರ್ಕಾರದಿಂದ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಸರ್. ಅದನ್ನ ಸಮೀಕ್ಷೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಸರ್. ಈಗ ನಾವು ಸಂಶೋಧನಾ ತಂಡ ಇಲ್ಲಿ ಕಲಬುರಗಿಗೆ ಆಗಮಿಸುವ ಉದ್ದೇಶ ಏನು ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೇಕಾರ ಮತ್ತು ಅದರ ಉಪಪಂಗಡಗಳ ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡೋಕೆ. ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಏನು ಅಂದ್ರೆ ನೇಕಾರ ಸಮುದಾಯದ ಸಂಸ್ಕೃತಿ, ಪದ್ಧತಿ, ಆಚರಣೆಗಳನ್ನ ಹುಟ್ಟು ಮತ್ತು ಅವರ ಸಾವಿನವರೆಗೂ ನಡೀತಿರ್ತಕ್ಕಂಥ ಎಲ್ಲಾ ಆಚರಣೆಗಳನ್ನ ಕವರ್ ಮಾಡೋದು. ಇದರ ಜೊತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಕೂಡ ನಾವು ಸಂಶೋಧನೆಯನ್ನು ಮಾಡಿ ನಮ್ಮ ಸಂಶೋಧನಾ ವರದಿಯನ್ನ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಕೌಶಲ್ಯ ಗಂದಿಗೌಡ್ರ ಅಂತ. ನಾವು ಈ ನೇಕಾರ ಸಮಾಜದ ಮೇಲೆ ಮತ್ತು ಅದರ ಉಪ ಪಂಗಡಗಳ ಮೇಲೆ ನಾವು ಒಂದು ಕುಲಶಾಸ್ತ್ರೀಯ ಅಧ್ಯಯನ ಅಂತ ಮಾಡಕ್ ಬಂದಿದ್ದೀವಿ. ಈ ಟೋಟಲ್ ಓವರ್ ಆಲ್ ಕರ್ನಾಟಕದ ಮೇಲೆ ಇದು ನಡೀತಿರ್ತಕ್ಕಂಥ ಒಂದು ಸರ್ವೆ. ಇಲ್ಲಿ ಬರೀ ಒಂದೇ ಕಮ್ಯುನಿಟಿ ಮೇಲೆ ನಾವು ಫೋಕಸ್ ಮಾಡಿ ಯಾವುದೋ ರೀತಿಯಾದಂತ ಅಧ್ಯಯನ ಮಾಡಂಗಿಲ್ಲ. ನೇಕಾರ ಕಮ್ಯುನಿಟಿ ಮೇಲೆ 10 ಉಪ ಪಂಗಡಗಳು ಬರ್ತಾವ. ಆ 10 ಪಂಗಡಗಳ ಮೇಲೆ ನಾವು ಎಲ್ಲಾದ್ರ ಮೇಲೂ ಈಕ್ವಲ್ ಆಗಿ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ. ಅದರಿಂದ ಏನ್ ಎವರೇಜ್ ಬರುತ್ತೆ ಅನ್ನೋದು ನೋಡ್ಕೊಂಡು ನಾವು ರಿಪೋರ್ಟ್ ಮಾಡಿ ನಾವು ಗೌರ್ಮೆಂಟ್ ಅದನ್ನ ಸಲ್ಲಿಸ್ತೀವಿ. ಇಂದು ನಮ್ಮ ಕಲಬುರಗಿಗೆ ನೇಕಾರ ಸಮುದಾಯಗಳ ಮತ್ತು ಉಪ ಪಂಗಡಗಳ ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಅಧ್ಯಯನ ಮಾಡಲಿಕ್ಕೆ ಒಂದು ತಂಡ ಬಂದಿದೆ. ಆ ತಂಡವನ್ನ ಎಲ್ಲ ತಾಲೂಕುಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಹೋಗ್ತಾರೆ. ಅವರನ್ನ ಎಲ್ಲ ಉಪ ಪಂಗಡಗಳು ಸಹಕರಿಸಬೇಕು. ತಮ್ಮಲ್ಲಿದ್ದಂಥ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮಾಹಿತಿಯನ್ನು ನೀಡಬೇಕು, ಅವರಿಗೆ ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಳ್ಳೆ ವರದಿ ಸಲ್ಲಿಸಲಿಕ್ಕೆ ಇವರಿಗೆ ಸಹಕಾರ ನೀಡಬೇಕು ಅಂತ ನನ್ನ ನೇಕಾರ ಸಮುದಾಯದ ಮತ್ತು ಎಲ್ಲ ಉಪಪಂಗಡಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ರೈತರ 1 ಲಕ್ಷದವರೆಗಿನ ಸಾಲ ಮನ್ನಾ, ಬೆಳೆ ವಿಮೆ ತುರ್ತಾಗಿ ವಿತರಣೆ ಹಾಗೂ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಜೂನ್ 20ರಂದು ನವಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಯಾನಂದ್ ಪಾಟೀಲ್ ಅವರು ಮಾಹಿತಿ ನೀಡಿದ್ದಾರೆ. ರೈತರ 1 ಲಕ್ಷವರೆಗೆ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ತುರ್ತಾಗಿ ವಿತರಿಸುವ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ಕೂಡಿ ದಿನಾಂಕ 20ನೇ ಜೂನ್ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಪಾದಯಾತ್ರೆಯ ಮೂಲಕ ಆಗಮಿಸಿ ವಿಧಾನಸೌಧದಲ್ಲಿ ಇರುವ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಆದಿನಾಥ್ ಹೀರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 20ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ವಿದ್ಯುತ್ ಖಾಸಗೀಕರಣ ಮಾಡ್ತೀವಿ ಅಂತಕ್ಕಂಥ. ಹಾಗಾಗಿ ನಾವು ಶನಿವಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ಚೌಕಿಂದ 11 ಗಂಟೆಯಿಂದ
ಸುಮಾರು ಜನ 500-600 ಜನ ರೈತರಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ವರೆಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ರೈತರು ಇಂಥ ಕಷ್ಟ ಕಾಲದಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೆವು. ಈಗಾದರೂ ಕೂಡ 1 ಲಕ್ಷದವರೆಗೆ ಈ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಾಗಿ ನಮ್ಮದು ಹೋದ ವರ್ಷ ಯಾವಾಗ ಮಾರ್ಚಿಂದ ಸುಮಾರು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಇನ್ಶೂರೆನ್ಸ್, ಇನ್ನೂ ಕೂಡ 229-300 ಕೋಟಿ ರೂಪಾಯಿ ಸರಾಸರಿ ಬೆಳೆ ವಿಮೆ ಇದೆ. ಅದನ್ನು ಕೊಡಬೇಕು ತಕ್ಷಣ. ಈ ವಾರನಲ್ಲೇ ತಕ್ಷಣ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಸರ್ಕಾರಕ್ಕಂತ ಅದು ಬೇರೆ ಒತ್ತಾಯ ಇದೆ. ಸರಿ 290 ಅಂತಿದೆ. ಸರಾಸರಿ ಅವ್ರ ಲೆಕ್ಕಪತ್ರನೂ ಸರಿ ಹೇಳ್ತಾ ಇಲ್ಲ ನಮಗೆ. ಸರಿಗೆ ನಾವು ಕೇಳಿದೀವಿ ಅವರಿಗೆ ಎಷ್ಟು ಉಳ್ದದೆ ಏನಂತ. ಆ ಸರಿನೇ 667 ಕೋಟಿ ರೂಪಾಯಿ ಬಿಟ್ಟಾಗ ಮುಂದೆ ಮಧ್ಯಂತರ ಸ್ವಲ್ಪ ಕೆಲವು ಇನ್ಶೂರೆನ್ಸ್ ಕೊಡುತ್ತೆ ಅಂತ ಹೇಳಿದರು. ಅದೆಷ್ಟು ಮಟ್ಟಿಗೆ ಕೊಡೋದು ಸರಿ ನಮಗೆ ಲೆಕ್ಕಪತ್ರ ಸಿಗ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಅಂದಾಜು ಇವತ್ತೇನದ 300 ಕೋಟಿ ರೂಪಾಯಿ ಬೆಳೆ ವಿಮೆ ಇರ್ಬೋದು. ಹಾಗಾಗಿ ಮತ್ತೇನದ ಪರಿಹಾರ ಅಂತಿತ್ತು ಸಾಕಷ್ಟು. ಹೋದ ಸಾರಿ ಮೇ 7-8 ತಾರೀಕಿಗೆ ಮಳೆ ಹತ್ತಿ ಕಂಪ್ಲೀಟ್ ಡಿಸೆಂಬರ್ ತನಕ ಮಳೆ ಬಂದ ಕೇಸಿನ ಹಾಳಾಗಿರ್ತಕ್ಕಂಥದ್ದು ಪರಿಹಾರನೂ ಕೊಡ್ತೀನಿ ಅಂದಿದ್ರು ಸಾಕಷ್ಟು. ಆ ಪರಿಹಾರನೂ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ. ದಯವಿಟ್ಟು ಈ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು. ಆಮೇಲೆ ಈ ಖಾಸಗೀಕರಣ ಆಗ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ಲಿಂದ DC ಆಫೀಸರು ಮೆಮೊರಂ ಕೊಟ್ಟು ಅದು ರಾಜ್ಯದ ಮುಖ್ಯಮಂತ್ರಿ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಎಚ್ಚರಿಕೊಳ್ಳಿಲ್ಲ, ಇದು ಸಹಜ ಅಂತ ತಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಲಕ್ಷ ಗಂಟಲೆ ರೈತರು ಮತ್ತು ರೈತ ಮಹಿಳೆಯರು ಸೇರಿ ಈ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣ ಹಂಗಾಮ ಮಾಡಬೇಕಂತಕ್ಕಂಥ ವಿಚಾರ ಇದೆ. ನಮ್ಮ ಮನಸ್ಸಿನಾಗಿಲ್ಲ ಹಂಗಾಮ ಮಾಡಬೇಕಂತ. ಆದರೂ ಕೂಡ ಅವರು ಆ ನಮ್ಮನ್ನು ಏನಾದರೂ ಕೇರ್ಲೆಸ್ ಮಾಡಿದರೆ ಈ ಸ್ಥಿತಿಗೆ ಬರ್ಬೋದು. ಅದಕ್ಕಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ. ಜೂನ್ 23ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸಂತ ಕನಕದಾಸರ ಕುರಿತು ಸಂಗೀತ ನೃತ್ಯ ರೂಪಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ, ಕಲಬುರಗಿ ಆರ್ಟ್ ಥಿಯೇಟರ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತ ಕವಿ ಕನಕದಾಸರ ಮುತ್ತು ಬಂದಿದೆ ಕೇರಿಗೆ ಸಂಗೀತ ನೃತ್ಯ ರೂಪಕ ಕಾರ್ಯಕ್ರಮವು ದಿನಾಂಕ 23ನೇ ಜೂನ್ 2026ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಆರ್ಟ್ ಥಿಯೇಟರ್ ವತಿಯಿಂದ ಸುನಿಲ್ ಮಾನ್ಪಡೆ, ಮಹಂತೇಶ್ ಕೌಲಗಿ, ಪರಮೇಶ್ವರ್ ಆಲಗೂಡು, ಜಗನ್ನಾಥ ಪೂಜಾರಿ, ಮೈಲಾರಿ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಆರ್ಟ್ ಥಿಯೇಟರ್ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ದಾಸರೇವಣ್ಣ ದಾಸಶ್ರೇಷ್ಠ ಭಕ್ತ ಕನಕದಾಸರ ಒಂದು ಮುತ್ತು ಬಂದಿದೆ ಕೇರಿಗೆ ಎಂಬ ಸಂಗೀತ ನೃತ್ಯ ರೂಪಕವನ್ನು ದಿನಾಂಕ 23/6/2026ರಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದಾಸಶ್ರೇಷ್ಠ ಭಕ್ತ ಕನಕದಾಸರು ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವರು ಬರೆದಿರ್ತಕ್ಕಂಥ ಮಹಾನ್ ಕಾವ್ಯಗಳು, 4 ಮಹಾನ್ ಕಾವ್ಯಗಳು ತಮಗೆಲ್ಲ ಗೊತ್ತಿರುವಂತೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾಸ ಚರಿತ್ರೆ ಮತ್ತು 350 ಕೀರ್ತನೆಗಳು. ಇವು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಕೀರ್ತನೆಗಳಾಗಿರೋದ್ರಿಂದ ಯಾರಿಗೆ ಅವು ಅರ್ಥಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಒಂದು ನೃತ್ಯದ ಮೂಲಕ, ಅದಕ್ಕೆ ಸಾಹಿತ್ಯ ಕೊಡೋದ್ರ ಮೂಲಕ, ಸಂಗೀತದ ಮೂಲಕ ಇವತ್ತು ದಿವಸ ಇಡೀ ರಾಜ್ಯದ ಜನತೆಗೆ ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರವರು ಇವತ್ತು ದಿವಸ ಪ್ರತಿ ಜಿಲ್ಲೆಯಲ್ಲೂ ಸಹಿತ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಇವತ್ತು ದಿವಸ ಈ ರೀತಿ ನೃತ್ಯ ರೂಪಕವನ್ನು ಮಾಡಿ ಇವತ್ತು ದಿವಸ ಅವರೇನು ಸಮಾಜಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಮತ್ತು ಅವರು ಬರೆದಿರ್ತಕ್ಕಂಥ ಕಾವ್ಯಗಳನ್ನು, ಏನಾವತ್ತು ಜಾತಿ ವ್ಯವಸ್ಥೆ ಇತ್ತು,
ಆ ಜಾತಿ ವ್ಯವಸ್ಥೆಯನ್ನು ಹೋಗ್ಲಾಡಿಸು, ಯಾವುದೇ ವರ್ಣ ಇಲ್ಲದೆ, ಭೇದ ಇಲ್ಲದೇನೆ, ಯಾವುದೇ ಒಂದು ಮೇಲು ಕೀಳು, ಯಾವುದೇ ಭೇದ ಭಾವ ಇಲ್ಲಾರ್ದೇನೆ ಅವತ್ತು ದಿವಸ ಅವರು ಸಮಾಜವನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕನಕದಾಸರು ಇವತ್ತಿನ ಜನಾಂಗಕ್ಕೆ, ಪೀಳಿಗೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಸಂಯೋಜಕರಾಗಿ ವಿಶೇಷವಾಗಿ ಕನಕದಾಸರು ಕೇವಲ ಒಂದೇ ಜಾತಿಗೆ ಸೀಮಿತರಾಗಿರದೇ ಎಲ್ಲ ಜಾತಿ ಜನಾಂಗದವರು ಒಂದೇ ಎಂಬ ಭಾವನೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಅಂತ ಹೇಳಿರ್ತಕ್ಕಂಥ ವಾಣಿ ಇಡೀ ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇವತ್ತ ಕಲಬುರಗಿ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸುಮಿಲ್ ಮಾನ್ಪಡಿ ಅವರ ಒಂದು ಸಂಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಕಲಬುರಗಿ ನಗರದ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಏನು ಕನಕದಾಸರ ಅಭಿಮಾನಿಗಳಾಗಿರ್ಬೋದು, ಕನಕದಾಸರ ಸಾಹಿತಿಗಳಾಗಿರ್ಬೋದು, ಕಲಾಭಿಮಾನಿಗಳಾಗಿರ್ಬೋದು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮೆಲುಕು ಹಾಕಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಇಡೀ ಈ ಕಲಬುರಗಿ ಜಿಲ್ಲೆಯ ಜನರಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕುಲಾಲಿ ರೈಲು ನಿಲ್ದಾಣದಲ್ಲಿ ಈ ಮುಂಚೆ ನಿಲ್ಲುತ್ತಿದ್ದ ಪ್ಯಾಸೆಂಜರ್ ರೈಲು ಗಾಡಿಗಳು ನಿಲ್ಲಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕುಲಾಲಿ ರೈಲು ನಿಲ್ದಾಣದಲ್ಲಿ ಈ ಮುಂಚೆ ನಿಲ್ಲುತ್ತಿದ್ದ ಪ್ಯಾಸೆಂಜರ್ ರೈಲು ಗಾಡಿಗಳನ್ನು ನಿಲ್ಲಿಸುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಶಂಕರ್ ಜಾಧವ್, ಅಮರನಾಥ್ ಚೌಹಾಣ್, ಭೀಮರಾವ್ ಕುಲಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕುಲಾಲಿ ರೈಲು ನಿಲ್ದಾಣದ ಈ ಮುಂಚೆ ನಿಲ್ಲುತ್ತಿದ್ದ ಪ್ಯಾಸೆಂಜರ್ ರೈಲು ಗಾಡಿಗಳನ್ನು ನಿಲ್ಲಿಸಲು ತಮ್ಮನ್ನು ಮನವಿ ಸಲ್ಲಿಸುತ್ತಿದ್ದೇವೆ. ಕುಲಾಲಿ ಸ್ಟೇಷನ್ ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಈ ಕುಲಾಲಿ ಸ್ಟೇಷನ್ ನಮ್ಮ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಬಂದ ತಕ್ಷಣ ಮೊದಲನೇ ಸ್ಟೇಷನ್ ಕುಲಾಲಿ ಸ್ಟೇಷನ್. ಆ ಕುಲಾಲಿ ಸ್ಟೇಷನ್ನಲ್ಲಿ ಸುಮಾರು ಒಂದು ಆಳಂದ್, ಅಫಜಲ್ಪುರ ತಾಲೂಕು, 2 ತಾಲೂಕುಗಳ ಒಂದು 50-60 ಹಳ್ಳಿಗಳು ಆ ಸ್ಟೇಷನ್ಗೆ ಅವಲಂಬಿತವಾಗಿ ಅಲ್ಲಿನ ಎಲ್ಲ ನಮ್ಮ ರೈತರಿಗೆ ಅಲ್ಲಿ ಹೆಚ್ಚಾಗಿ ತರಕಾರಿ, ಕಾಯಿಪಲ್ಯಗಳು ಇವೆಲ್ಲ ಹೆಚ್ಚಿನ ರೈತರು ಬೆಳೆಸುವುದರ ಮೂಲಕ ಹೈದರಾಬಾದ್ ಆಗಲಿ, ಇವತ್ತು ಎಲ್ಲ ಕಡೆ ಬಾಂಬೆ, ಪುನಃ ಎಲೆ ಕೂಡ ಅಲ್ಲಿಂದ ಮೊದಲು ಎಲ್ಲ ಕಡೆ ಹೋಗ್ತಿತ್ತು. ಈಗ ಕೋವಿಡ್ 2020 ಕೋವಿಡ್ನಲ್ಲಿ ಎಲ್ಲ ರೈಲುಗಳು ಬಂದಾಗಿದ್ದವು. ತದನಂತರ ನಾವು ಸುಮಾರು ಸಲ ಈಗ ನಮಗೆ ಭಾಳಷ್ಟು ತೊಂದರೆ ಆಗಿರೋದ್ರಿಂದ ಈ ಕುಲಾಲಿ ಸ್ಟೇಷನ್ನಲ್ಲಿ ಹಲವಾರು ಪ್ಯಾಸೆಂಜರ್ ರೈಲುಗಳು ಮೊದಲು ಒಂದು 10-12 ರೈಲ್ವೆಗಳು ನಿಲ್ಲುತ್ತಿದ್ದವು. ಈಗ ಯಾವ ರೈಲ್ವೆನೂ ನಿಲ್ಲಲಿಕ್ಕೆ ಅಲ್ಲಿ ಎಲ್ಲ ಸಾರ್ವಜನಿಕ ಬಹಳ ತೊಂದರೆ ಆಗೋದ್ರಿಂದ ನಾವು ಮಾನ್ಯ ವಿ ಸೋಮಣ್ಣ ಸಾಹೇಬರಾಗಲಿ, ನಮ್ಮ BR ಪಾಟೀಲ್ ಸಾಹೇಬರು, MY ಪಾಟೀಲ್ ಸಾಹೇಬರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಲೋಕಸಭಾ ಸದಸ್ಯರ ರಾಧಾಕೃಷ್ಣ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾವು ನಮ್ಮ ಸುತ್ತಮುತ್ತ ಹಳ್ಳಿನ ಎಲ್ಲ ಜನರು ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಸೊಲ್ಲಾಪುರ ಹೋಗಿ DRM ಸಾಹೇಬರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. GM ಅವರು ಗುಲ್ಬರ್ಗ ಬಂದಾಗ ಅವರಿಗೂ ಭೇಟಿಯಾಗಿ ಇಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಬಹಳಷ್ಟು ತೊಂದರೆ ಆಗೋದ್ರಿಂದ ಆ ತೊಂದರೆಯನ್ನು ಸರಿಪಡಿಸಬೇಕಾಗಿ ನಾವು ಸುಮಾರು ಸಲ ಅವರ ಎಲ್ಲರ ಮೂಲಕ ನಾವು ಮನವಿ ಮಾಡಿದರೂ ಕೆಲವೇ ಒಂದೆರಡು ರೈಲ್ವೆ ನಿಲ್ಲಿಸಿದೆ. ಅದು ಕೂಡ ಸರಿಯಾದ ಟೈಮಿಗೆ ನಿಲ್ಲಿಸಿರುವುದಿಲ್ಲ. ಆದ ಕಾರಣ ಇವತ್ತು ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಇನ್ನು ಮುಂದೆ ನಮಗೆ ಈ ಸೌಲಭ್ಯ ಸಿಕ್ಕದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಕುಲಾಲಿ ಸ್ಟೇಷನ್ನಲ್ಲಿ ರೈಲು ರೋಕೋ ಮಾಡಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗುತ್ತದೆ ಎಂದು ತಮ್ಮ ಮೂಲಕ ನಾವು ತಿಳಿಸಲು ಬಯಸುತ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ
ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.